ಮಕರ ಜ್ಯೋತಿ ಮಹೋತ್ಸವಕ್ಕೆ ಶಬರಿಮಲೆ ಅಯ್ಯಪ್ಪ ಸನ್ನಿಧಾನ ಸಜ್ಜು. ಯಾವ ದಿನದಂದು ಎಲ್ಲೆಲ್ಲಿ ಸಂಚಾರ ನಿರ್ಬಂಧ ಗೊತ್ತಾ? ಶಬರಿಮಲೆ ಅಯ್ಯಪ್ಪ ಸನ್ನಿಧಾನ ಮಕರ ಜ್ಯೋತಿ ಮಹೋತ್ಸವಕ್ಕೆ ಸಜ್ಜಾಗಿದೆ. ಜನವರಿ 12ರಂದು ಪಂದಳಂನಿಂದ ತಿರುವಾಭರಣಗಳ ಮೆರವಣಿಗೆ ಹೊರಡಲಿದ್ದು, ಜನವರಿ 14ರಂದು ಸಂಜೆ ಸನ್ನಿಧಾನ ತಲುಪಲಿದೆ. ಮಕರ ಜ್ಯೋತಿ ದರ್ಶನಕ್ಕೆ ಭಕ್ತರ ಪ್ರವೇಶಕ್ಕೆ ನಿರ್ಬಂಧಗಳಿದ್ದು, ಸುರಕ್ಷತೆಗಾಗಿ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ಕಾಸರಗೋಡು ಮಕರ ಜ್ಯೋತಿಯಂದು ಶಬರೀಶನಿಗೆ ತೊಡಿಸಲಾಗುವ ತಿರುವಾಭರಣಗಳ ಮೆರವಣಿಗೆ ಜನವರಿ 12ರಂದು ಮಧ್ಯಾಹ್ನ 1 ಗಂಟೆಗೆ ಪಂದಳಂ ವಳಿಯ ಕೋಯಿಕಲ್ ಶ್ರೀ ಧರ್ಮಶಾಸ್ತ್ರ ದೇವಸ್ಥಾನದಿಂದ ಹೊರಡಲಿದೆ. ಜನವರಿ 14ರಂದು ತಿರುವಾಭರಣ ಮೆರವಣಿಗೆ ಸನ್ನಿಧಾನ ತಲುಪಲಿದೆ. ಈ ಬಾರಿ ಪಂದಳಂ ಅರಮನೆಯ ರಾಜಪ್ರತಿನಿಧಿಯಾಗಿ ಪುನರ್ಧರ್ಮನಾಳ್ ನಾರಾಯಣ್ ವರ್ಮಾ ಮೆರವಣಿಗೆಯಲ್ಲಿ ಮುನ್ನಡೆಸುವವರು. ಮರುಧಮನ್ ಶಿವನ್ಕುಟ್ಟಿ ನೇತೃತ್ವದಲ್ಲಿ 26 ಮಂದಿಯ ತಿರುವಾಭರಣ ವಾಹಕ ಸಂಘ ಮತ್ತು 4 ಮಂದಿ ಸಹಾಯಕರು ಸಹಿತ 30 ಸದಸ್ಯರ ತಂಡ ತಿರುವಾಭರಣ ಪೆಟ್ಟಿಗೆಯನ್ನು ಹೊತ್ತು ಶಬರಿಮಲೆಗೆ ತಲುಪಿಸುವರು. ಜನವರಿ 14ರಂದು ಸಂಜೆ 6:30ಕ್ಕೆ ಮೆರವಣಿಗೆ ಗುರುಸ್ವಾಮಿ ಅಜಯ್ ಕುಮಾರ್ ಮತ್ತು ಕುರುಪ್ ಅನಿಲ್ ಕುಮಾರ್ ನೇತೃತ್ವದಲ್ಲಿ ಕತ್ತಿ ಮತ್ತು ಗುರಾಣಿಯೊಂದಿಗೆ 12 ಸದಸ್ಯರ ತಂಡ ರಾಜಪ್ರತಿನಿಧಿಯ ಪಲ್ಲಕ್ಕಿಯನ್ನು ಹೊತ್ತು ಸಾಗಿಸುವರು. ಮಕರ ಜ್ಯೋತಿ ದಿನ ಜನವರಿ 14ರಂದು ಸಂಜೆ 6:30ಕ್ಕೆ ಮೆರವಣಿಗೆ ಸನ್ನಿಧಾನ ತಲುಪಲಿದೆ. ಪ್ರಧಾನ ಪೆಟ್ಟಿಗೆಯನ್ನು ಅಯ್ಯಪ್ಪ ದೇಗುಲ ಮತ್ತು ಉಳಿದ 2 ಪೆಟ್ಟಿಗೆಯನ್ನು ಮಣಿಮಂಟಪಕ್ಕೆ ತಲುಪಿಸಲಾಗುವುದು. ಅಯ್ಯಪ್ಪನಿಗೆ ಪ್ರಧಾನ ಪೆಟ್ಟಿಯಲ್ಲಿರುವ ತಿರುವಾಭರಣಗಳನ್ನು ತೊಡಿಸಿ ದೀಪಾರಾಧನೆ ಮಾಡಲಾಗುವುದು. ಮುಸ್ಸಂಜೆ ಆಗಸದಲ್ಲಿ ಮಕರ ಜ್ಯೋತಿ ನಕ್ಷತ್ರ ಗೋಚರಿಸಿದ ತಕ್ಷಣ ಪೊನ್ನಂಬಲ್ ಮೇಡ್ನಲ್ಲಿ 3 ಬಾರಿ ಮಕರ ಜ್ಯೋತಿ ಬೆಳಗಲಿದೆ. ಜನವರಿ 18ರಂದು ಪಂದಳಂ ಅರಮನೆಯ ವತಿಯಿಂದ ಕಳಶಾಭಿಷೇಕ. ಜನವರಿ 19ರಂದು ರಾಜಪ್ರತಿನಿಧಿಯ ಉಪಸ್ಥಿತಿಯಲ್ಲಿ ಗುರುತಿ ಪೂಜೆ ನಡೆಯಲಿದೆ. ಜನವರಿ 19ರಂದು ರಾತ್ರಿ ದೇಗುಲ ಮುಚ್ಚುವವರೆಗೆ ಭಕ್ತರಿಗೆ ದರ್ಶನಕ್ಕೆ ಅವಕಾಶವಿದೆ. ಜನವರಿ 20ರಂದು ಬೆಳಿಗ್ಗೆ 6ಕ್ಕೆ ರಾಜಪ್ರತಿನಿಧಿಯ ದರ್ಶನ ಬಳಿಕ ದೇಗುಲ ಮುಚ್ಚಲಾಗುವುದು. ಮಕರ ಜ್ಯೋತಿ ವ್ಯೂ ಪಾಯಿಂಟ್ ಭಕ್ತರ ಸುರಕ್ಷತೆ ಭಾಗವಾಗಿ ಅನುಮತಿಸಲಾದ ಜಾಗದಲ್ಲಿ ಮಾತ್ರ ಮಕರ ಜ್ಯೋತಿಯನ್ನು ವೀಕ್ಷಿಸಲು ಅವಕಾಶವಿದೆ. ಸನ್ನಿಧಾನ, ಪಾಂಡಿತವಳಂ, ಪೊಲ್ಲುಮೇಡ್, ಅಟ್ಟತೋಡ್ ಮತ್ತು ಇಳವುಂಗಾಲ್ ಮೊದಲಾದ ಪ್ರದೇಶಗಳಲ್ಲಿ ಭಕ್ತರಿಗೆ ಜ್ಯೋತಿಯನ್ನು ವೀಕ್ಷಿಸಲು ಅವಕಾಶವಿದೆ. ಸನ್ನಿಧಾನಕ್ಕೆ ಭಕ್ತರ ಪ್ರವೇಶ ನಿರ್ಬಂಧ. ಕೇರಳ ಹೈಕೋರ್ಟ್ ಆದೇಶದಂತೆ ಮಕರ ಜ್ಯೋತಿ ದರ್ಶನಕ್ಕೆ ಆಗಮಿಸುವ ಭಕ್ತರ ಮೇಲೆ ಕೆಲವು ನಿರ್ಬಂಧಗಳನ್ನು ವಿಧಿಸಲಾಗಿದೆ. ಭಕ್ತರ ಗುಂಪನ್ನು ನಿಯಂತ್ರಿಸಲು ಮತ್ತು ಸೌಲಭ್ಯಗಳನ್ನು ಒದಗಿಸಲು ತಿರುವಾಂಕೂರ್ ದೇವಸಂ ಮಂಡಳಿ, ಟಿಡಿಬಿ ಮತ್ತು ನಾನಾ ಸರ್ಕಾರ ಇಲಾಖೆಗಳು ವ್ಯವಸ್ಥೆಗಳನ್ನು ಮಾಡಿವೆ. ಜನವರಿ 13ರಂದು ಆನ್ಲೈನ್ ಬುಕ್ಕಿಂಗ್ ಮೂಲಕ 35,000 ಮತ್ತು ಸ್ಪಾಟ್ ಬುಕ್ಕಿಂಗ್ ಮೂಲಕ 5,000 ಭಕ್ತರಿಗೆ ಸನ್ನಿಧಾನ ಪ್ರವೇಶಿಸಲು ಅನುಮತಿ ನೀಡಿದ್ದಾರೆ. ಭದ್ರತೆ ಹಾಗೂ ದಟ್ಟಣೆ ನಿಯಂತ್ರಣ ಭಾಗವಾಗಿ ಈ ನಿರ್ಬಂಧ ಜಾರಿಗೊಳಿಸುವುದು. ಜನವರಿ 14ರ ಮಕರ ಜ್ಯೋತಿಯಂದು ಆನ್ಲೈನ್ ಬುಕ್ಕಿಂಗ್ ಮೂಲಕ 30,000 ಹಾಗೂ ಸ್ಪಾಟ್ ಬುಕ್ಕಿಂಗ್ ಮೂಲಕ 5,000 ಭಕ್ತರಿಗೆ ಸನ್ನಿಧಾನ ಪ್ರವೇಶಿಸಲು ಅವಕಾಶವಿದೆ. ಜನವರಿ 15ರಿಂದ 18ರವರೆಗೆ ಆನ್ಲೈನ್ ಬುಕ್ಕಿಂಗ್ ಮೂಲಕ 50,000, ಸ್ಪಾಟ್ ಬುಕ್ಕಿಂಗ್ ಮೂಲಕ 5,000. ಜನವರಿ 19ರಂದು ಆನ್ಲೈನ್ ಬುಕ್ಕಿಂಗ್ ಮೂಲಕ 30,000, ಸ್ಪಾಟ್ ಬುಕ್ಕಿಂಗ್ ಮೂಲಕ 5,000 ಭಕ್ತರಿಗೆ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ. ಜನವರಿ 14ರಂದು ಪಂಪಾ ನೀಲಕಲ್ನಲ್ಲಿ ನಿರ್ಬಂಧ. ಮಕರ ಜ್ಯೋತಿ ಪ್ರಯುಕ್ತ ಜನವರಿ 14ರಂದು ಬೆಳಗ್ಗೆ 10ರಿಂದ ನೀಲಕಲ್ನಿಂದ ಪಂಪಾಗೆ ಭಕ್ತರ ಪ್ರವೇಶ ತಡೆಯಲಾಗುವುದು. ಬೆಳಗ್ಗೆ 11ರಿಂದ ಪಂಪಾದಿಂದ ಸನ್ನಿಧಾನಕ್ಕೆ ಭಕ್ತರ ಪ್ರವೇಶಕ್ಕೆ ಅವಕಾಶವಿಲ್ಲ. ಮೆರವಣಿಗೆ ಸನ್ನಿಧಾನ ತಲುಪಿದ ಬಳಿಕ ಭಕ್ತರ ಪ್ರವೇಶಕ್ಕೆ ಅನುಮತಿಸಲಾಗುವುದು. ವಾಹನ ಪಾರ್ಕಿಂಗ್ ನಿರ್ಬಂಧ. ಜನವರಿ 12ರಂದು ಬೆಳಗ್ಗೆ 8ರಿಂದ ಜನವರಿ 15ರ ಮಧ್ಯಾಹ್ನ 12ರವರೆಗೆ ಹಿಲ್ ಟಾಪ್ನಲ್ಲಿ ವಾಹನಗಳ ನಿಲುಗಡೆ ನಿಷೇಧಿಸಲಾಗಿದೆ. ಭದ್ರತಾ ವ್ಯವಸ್ಥೆಗಳ ಭಾಗವಾಗಿ ಕೆಎಸ್ಆರ್ಟಿಸಿ ಬಸ್ಗಳು ಮತ್ತು ಭದ್ರತಾ ವ್ಯವಸ್ಥೆಗಳ ವಾಹನಗಳಿಗೆ ಮಾತ್ರ ನಿಲುಗಡೆಗೆ ಅವಕಾಶವಿದೆ. ಭಕ್ತರು ಆಗಮಿಸುವ ವಾಹನಗಳನ್ನು ನೀಲಕಲ್ನಲ್ಲಿ ನಿಲ್ಲಿಸಬೇಕು. ಅರಣ್ಯ ಮಾರ್ಗದಲ್ಲಿ ನಿರ್ಬಂಧ. ಜನವರಿ 13ರಂದು ಸಂಜೆ 6ರ ಬಳಿಕ ಭಕ್ತರು ಏರುಮಳೆಯಿಂದ ಅರಣ್ಯ ಮಾರ್ಗದ ಮೂಲಕ ಪ್ರವೇಶಿಸುವಂತಿಲ್ಲ. ಜನವರಿ 14ರಂದು ಬೆಳಗ್ಗೆ 8ರ ಬಳಿಕ ಭಕ್ತರು
ಆಜುದಡ್ಕವ್ ಮೂಲಕ ಹಾಗೂ ಬೆಳಗ್ಗೆ 10ರ ಬಳಿಕ ಮುಕ್ಕುಳಿ ಹಾಗೂ ಸಂಜೆ 4ರ ಬಳಿಕ ಪುಲ್ಲುಮೇಡ್ ಅರಣ್ಯ ಮಾರ್ಗ ಪ್ರವೇಶಿಸುವಂತಿಲ್ಲ. ಜನವರಿ 14ರಂದು ಸಂಜೆ ಪುಲ್ಲುಮೇಡ್ನಲ್ಲಿ ಮಕರ ಜ್ಯೋತಿ ದರ್ಶನಕ್ಕೆ ಅವಕಾಶವಿದೆ. ಜ್ಯೋತಿ ವೀಕ್ಷಣೆ ಬಳಿಕ ಅರಣ್ಯ ಮಾರ್ಗದ ಮೂಲಕ ಸನ್ನಿಧಾನಕ್ಕೆ ಪ್ರವೇಶಿಸುವಂತಿಲ್ಲ. ಸೂತ್ರಂ ಅಥವಾ ಒಳ್ಳಕಡವ್ ಮೂಲಕ ಸನ್ನಿಧಾನ ತಲುಪಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.